ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತಲ್ಲಿ ನಮ್ಮನ್ನೇ ಒಪ್ಪಿಸ್ತೇವೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮನಿಂದ ಪ್ರಸನ್ನತೆಯನ್ನು ನಡೆಸು. ನಿನ್ನ ಸಹಾಯವಿಲ್ಲದೆ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸೋ ನನಗೂ ಪವಿತ್ರಾತ್ಮನಿಗೆ ಸಹಾಯ ಮಾಡು. ಕೊನೆಯವರೆಗೂ ನಿನ್ನ ವಶದಲ್ಲಿಟ್ಟು ನನ್ನನ್ನು ನಡೆಸು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮನೆ. ನಿನ್ನ ಕೃಪಾಹಸ್ತಲ್ಲಿ ನನ್ನನ್ನೇ ಒಪ್ಪಿಸ್ತೇನೆ. ಎಲ್ಲ ಸ್ತುತಿ, ಸ್ತೋತ್ರ, ಘನ ಮಹಿಮೆ ತಂದೆ, ಮಗ, ಪವಿತ್ರಾತ್ಮರಿಗೆ ಸದಾಕಾಲವೂ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ನಾವು ನಮ್ಮ ಆಲೋಚನೆಗಳನ್ನು ಹೇಗೆ ನಿಯಂತ್ರಿಸುವುದು ಇದರ ವಿಷಯದಲ್ಲಿ ಧ್ಯಾನಿಸ್ತಾ ಇದ್ದೇವೆ. ದೇವರ ವಾಕ್ಯದ ಆಧಾರದಲ್ಲಿ ನಾವು ಧ್ಯಾನಿಸ್ತಾ ಇದ್ದೇವೆ. ಇದಕ್ಕೆ ಸಂಬಂಧಪಟ್ಟು 2 ಭಾಗಗಳನ್ನು ನಾವು ನೋಡಿದ್ದೆವು. ಇವತ್ತು ನಾವು 3ನೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ಭಾಳ ಅಗತ್ಯವಾಗಿ ಇದನ್ನು ಪ್ರತಿಯೊಬ್ಬರು ತಿಳ್ಕೊಳ್ಳುವ ಸಂಗತಿಗಳು ಇಲ್ಲಿವೆ. ನಾವು ನೋಡಿದೆವು, ನಮ್ಮ ಆಲೋಚನೆಗಳು ಯಾವ ರೀತಿಯಾಗಿವೆ ಎಂಬ ಕೆಲವು ಪ್ರಶ್ನೆಗಳ ಮೂಲಕ ನಾವು ತಿಳ್ಕೊಳ್ಬೋದು ಅಂತ ನೋಡಿದೆವು. ನಾವು ಮತ್ತೆ ದೇವರ ವಾಕ್ಯದಲ್ಲಿ ದೇವರು ನೀವು ಅನ್ಯರನ್ನು ಬಿಟ್ಟು ಅವರನ್ನು ಬಿಟ್ಟು ಬೇರೆಯಾಗಿರಿ ಅಂತ ಹೇಳಿ. ಯಾಕೆಂದರೆ ನಾವು ಅವರೊಟ್ಟಿಗೆ ಸೇರಿಕೊಂಡಾಗ ನಮ್ಮ ಆಲೋಚನೆಗಳು ಕೂಡ ಲೌಕಿಕ ರೀತಿಯಾಗಿ ಇರ್ತವೆ, ಅವರ ರೀತಿಯಾಗಿ ಇರ್ತವೆ. ನಮ್ಮ ಆಲೋಚನೆಗಳು ದೇವರ ವಾಕ್ಯಕ್ಕೆ ಸರಿಯಾಗಿ ಇರಬೇಕಾದರೆ ನಾವು ದೇವರ ಮಕ್ಕಳೊಂದಿಗೆ ಹೆಚ್ಚಿನ ಸಂಬಂಧವನ್ನು ಇಟ್ಟುಕೊಳ್ಳಬೇಕಾಗುತ್ತದೆ. ಅದು ನಾವು ನೋಡಿದ್ದೇವೆ, ಅದು ದೇವರ ವಾಕ್ಯದಲ್ಲಿ ಕೂಡ ನೋಡಿದ್ದೇವೆ. ಇವತ್ತು ನಾವು ಬಹಳ ಅಗತ್ಯವಾಗಿ ಪ್ರೀತಿಯ ವಿಷಯದಲ್ಲಿ ಅದಕ್ಕೆ ಸಂಬಂಧಪಟ್ಟ ಆಲೋಚನೆಗಳನ್ನು ನೋಡೋಣ. ಇವತ್ತು ಇಡೀ ಲೋಕದಲ್ಲಿ ನೀವು ನೋಡಿದರೆ ಪ್ರೀತಿಯ ಸರಿಯಾದ ಅರ್ಥವನ್ನು ಜನರು ತಿಳಿದಿಲ್ಲ. ಇಲ್ಲಿ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಪ್ರೀತಿ ಮತ್ತು ಲಸ್ಟ್ ಅಂತ ಇಂಗ್ಲೀಷಲ್ಲಿ ಇರ್ತಾರೆ, ಕಾಮಾಭಿಲಾಷೆ. ಇದಕ್ಕೆ ಬಹಳ ವ್ಯತ್ಯಾಸ ಇದೆ. ನಾವು ಇದರ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದಿಲ್ಲವಾದರೆ ಇದಕ್ಕೆ ಸಂಬಂಧಪಟ್ಟ ಆಲೋಚನೆಗಳು ನಮ್ಮನ್ನು ನಾಶನದ ಮಾರ್ಗ ಅಥವಾ ಪಾಪಕ್ಕೆ ಕೊಂಡೊಯ್ಯುವುದಾಗ್ತದೆ. ಆದ್ದರಿಂದ ಮೊದಲು ನಾವು ಅದನ್ನು ತಿಳ್ಕೊಳ್ಳುವುದು ಬಹಳ ಅಗತ್ಯವಾಗಿದೆ. ಪ್ರೀತಿ ದೇವರಿಂದ ಉಂಟಾಗುವುದು, ಇದನ್ನು ನಾವು ದೇವರ ಆಶೀರ್ವಾದ. ಆದರೆ ಅದಕ್ಕೆ ನಾವು ಕಾಮಾಭಿಲಾಷೆಯನ್ನು ಪ್ರೀತಿ ಅಂತ ತಿಳ್ಕೊಳ್ಳೋದು ಬಹಳ ತಪ್ಪು. ಕಾಮಾಭಿಲಾಷೆ ಲಸ್ಟ್ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ. ಅದು ನಮ್ಮ ಶರೀರದಲ್ಲಿ ಒಂದು ಉದ್ವೇಗವನ್ನು ಉಂಟು ಮಾಡಿ ನಮ್ಮನ್ನು ಪಾಪಕ್ಕೆ ಸೆಳೆಯುತ್ತದೆ. ಮೊದಲು ನಾವು ಇದಕ್ಕೆ ಸಂಬಂಧಪಟ್ಟ ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಬೇಕು. ಆಗ ನಮಗೆ ಸರಿಯಾದ ಆಲೋಚನೆಗಳನ್ನು ಇದರ ಮೇಲೆ ನಾವು ನಿರ್ಧರಿಸಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಅನೇಕ ಯುವತಿಯರು ಬಹಳ ಸರಿಯಾಗಿ ತಿಳ್ಕೊಳ್ಬೇಕಾದ ಸಂಗತಿಯಲ್ಲಿ ಪ್ರೀತಿ ಯಾವತ್ತೂ ಕಾಯುತ್ತದೆ, ಪ್ರೀತಿ ಗೌರವ ನೀಡುತ್ತದೆ. ಆದರೆ ಕಾಮಾಭಿಲಾಷೆ ತ್ವರೆ ಪಡುತ್ತದೆ ಅಥವಾ ಈಗಲೇ. ಯಾಕೆ? ಅದು ತನ್ನ ಶರೀರದ ಆಸೆಯನ್ನು ಪೂರೈಸಲು ಆತುರ ಪಡುತ್ತದೆ. ಆದ್ದರಿಂದ ಬಹಳ ಎಚ್ಚರಿಕೆಯಾಗಿ ಪ್ರೀತಿ ಮತ್ತು ಕಾಮಾಭಿಲಾಷೆಯ ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಬೇಕು. ಮತ್ತೆ ಪ್ರೀತಿ ಅದು ಸೆಲ್ಫ್ಲೆಸ್ ಅಥವಾ ಸ್ವಾರ್ಥ ಉಳ್ಳದ್ದಲ್ಲ. ಕಾಮಾಭಿಲಾಷೆ ಸ್ವಾರ್ಥ ಉಳ್ಳದ್ದು, ಪ್ರೀತಿ ತ್ಯಾಗ ಉಳ್ಳದ್ದು. ಈಗ ಯಾರೇ ಒಬ್ಬ ಯುವತಿ ಆಗಲಿ, ಒಬ್ಬ ಯುವತಿಯನ್ನು ಪ್ರೀತಿಸುವುದಾದರೆ ಅವನು ನಿಜವಾದ ಪ್ರೀತಿ ಇದ್ದರೆ ಅವನು ಅವಸರ ಪಡುವುದಿಲ್ಲ, ಕಾಯುತ್ತಾನೆ. ಮತ್ತು ತಾನು ಪ್ರೀತಿಸುವ ತನ್ನ ಸಂಗಾತಿಯನ್ನು ಗೌರವದಿಂದ ಕಾಣ್ತಾನೆ. ಆಕೆಯನ್ನು ಒಂದು ಕಾಮದ ವಸ್ತು ಆಗಿ ಆಕೆಯನ್ನು ಎಂದಿಗೂ ನೋಡುವುದಿಲ್ಲ. ಆದರೆ ಪ್ರೀತಿಯ ಹೆಸರಿನಲ್ಲಿ ಕಾಮಾಭಿಲಾಷ ಉಳ್ಳವರು ಕೇವಲ ಅವರಿಗೆ ಒಂದೇ ಒಂದು ಚಿಂತನೆ, ಅಲ್ಲಿ ತನ್ನ ಕಾಮದ ದಾಹವನ್ನು ಹೇಗೆ ಪೂರೈಸುವುದು, ಅದಕ್ಕಾಗಿ ಅವಸರ ಪಡ್ತಾರೆ. ಇದನ್ನು ನೀವು ಭಾಳ ಅಗತ್ಯವಾಗಿ ಪ್ರತಿಯೊಬ್ಬ ಯುವತಿಯರು ಮನಸ್ಸಿನಲ್ಲಿಟ್ಟುಕೊಳ್ಬೇಕಾದ ಸಂಗತಿ ಇದು. ಅವಸರ
ಕಾಮಾಭಿಲಾಷ ಆಗಿದೆ. ಪ್ರೀತಿ ಅದು ಕಾಯುವಂಥದ್ದಾಗಿದೆ. ಅಂದರೆ ಏನು? ನಾನು ಆಕೆಯನ್ನು ಪ್ರೀತಿ ಮಾಡ್ತೇನೆ, ನಾನು ಮದುವೆ ಸಂಸ್ಕಾರದಲ್ಲಿ ಆಕೆಯೊಂದಿಗೆ ಒಂದಾಗ್ತೇನೆ, ಅಷ್ಟರ ತನಕ ಕಾಯುತ್ತೇನೆ, ಅಷ್ಟರ ತನಕ ಆಕೆಯನ್ನು ಗೌರವದಿಂದ ನೋಡುತ್ತೇನೆ, ಅವಳ ಶರೀರವನ್ನು ಅನುಭವಿಸಲಿಕ್ಕೆ ಮಾತ್ರ ಅಲ್ಲ ಅಂತ ಹೇಳಿ. ಆ ಗೌರವ, ಆ ಕಾಯುವಿಕೆ ಅದು ಪ್ರೀತಿಯಲ್ಲಿರ್ತದೆ. ಆದರೆ ಕಾಮಾಭಿಲಾಷೆ ಅದು ಅವಸರ ಮತ್ತು ಇನ್ನೊಬ್ಬರ ವಿಷಯದಲ್ಲಿ ಗೌರವವುಳ್ಳದ್ದಲ್ಲ. ಈಗ ಬಹಳ ಜಾಗೃತಿಯಾಗಿ ನಾವು ತಿಳ್ಕೊಳ್ಬೇಕು. ಈ ಸಂಗತಿಗಳಲ್ಲಿ ಒಂದು ಸಾರಿ ನಾವು ಬಿದ್ದು ಹೋದರೆ ಅದರಿಂದ ನಮ್ಮ ಮನಸ್ಸಿನಲ್ಲಿ ಇದರ ಬಗ್ಗೆ ಸ್ಪಷ್ಟವಾದ ಭೇದವನ್ನು ನಾವು ನೋಡಬೇಕು. ಇವು ಒಂದಕ್ಕೊಂದು ತಾಳೆ ಬೀಳುವುದಲ್ಲ. ಅಲ್ಲಿ ಕಾಮಾಭಿಲಾಷೆ ಈಗಲೇ ನನಗೆ ಬೇಕು ಎಂಬ ಆತುರವನ್ನು ತೋರಿಸ್ತದೆ. ಆದರೆ ಪ್ರೀತಿ ತಾಳ್ಮೆ ಉಳ್ಳದ್ದಾಗ್ತದೆ. ಮತ್ತೆ ಇನ್ನೊಂದು ಬಹಳ ಸಂಗತಿ, ಇವತ್ತು ಜಗತ್ತಿನಲ್ಲಿ ಫ್ರೀ ಲವ್ ಅಂತ ಹೇಳ್ತೇವೆ. ಯಾವುದು ಫ್ರೀ ಇಲ್ಲ. ನಿಜವಾದ ಪ್ರೀತಿ ಬೇಕಾದರೆ ಅದಕ್ಕೆ ಒಂದು ಬೆಲೆ ಕೊಡಲೇಬೇಕು. ಅದು ಸಮಾಧಾನದಲ್ಲಿ ಕಾಯಬೇಕು, ತ್ಯಾಗಮಯವಾಗಬೇಕು. ಅದು ನಾವು ಕ್ರಯವಿಲ್ಲದೆ ಯಾವುದಿಲ್ಲ. ದೇವರ ಪ್ರೀತಿ ಕೂಡ ನೋಡಿ, ದೇವರ ಪ್ರೀತಿ ನಾವು ಅದು ಫ್ರೀ ಅಂತ ಯೋಚಿಸ್ತೇವೆ. ಆದರೆ ಯೇಸು ಕ್ರಿಸ್ತನು ಅದಕ್ಕೆ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಅದರ ಮೂಲಕ ಮನುಷ್ಯ ಕುಲಕ್ಕೆ ದೇವರ ಪ್ರೀತಿ ಲಭಿಸಿತು. ಫ್ರೀಯಾಗಿ ಸಿಗಲಿಲ್ಲ, ಬಹಳ ಅಗತ್ಯವಾಗಿ. ಆದ್ದರಿಂದ ಫ್ರೀ, ಕ್ರಯವಿಲ್ಲದ್ದು ಯಾವುದಿಲ್ಲ. ಪ್ರೀತಿ ತ್ಯಾಗದಿಂದ ಹುಟ್ಟಿಕೊಳ್ಳುತ್ತದೆ. ಮತ್ತೆ ಪ್ರೀತಿ ದೇವರಿಂದ ಬಂದದ್ದು ಮತ್ತೆ ಪರಿಶುದ್ಧವಾದದ್ದು. ಆದರೆ ಕಾಮಾಭಿಲಾಷೆ ಅಥವಾ ಲಸ್ಟ್ ಅಥವಾ ವ್ಯಭಿಚಾರ, ಇದಕ್ಕೆ ಸಂಬಂಧಪಟ್ಟ ಎಲ್ಲ ಲೈಂಗಿಕತೆಗೆ ಸಂಬಂಧಪಟ್ಟ ಸಂಗತಿಗಳು ಇದು ಅಶುದ್ಧ, ಲೋಕಕ್ಕೆ ಸಂಬಂಧಪಟ್ಟದ್ದಾಗಿದೆ. ಆದ್ದರಿಂದ ಪ್ರೀತಿ ಮೂಲಕ ನಾವು ಅಭಿವೃದ್ಧಿ ಹೊಂದುತ್ತೇವೆ. ಆದರೆ ಕಾಮಾಭಿಲಾಷೆ ನಮಗೆ ನಾಶನಕ್ಕೆ ಕೊಂಡೊಯ್ಯುತ್ತದೆ. ಎಷ್ಟು ಕುಟುಂಬಗಳು ಇವತ್ತು ನಾಶ ಆಗಿವೆ, ಎಷ್ಟು ಹೆಣ್ಣು ಮಕ್ಕಳ ಜೀವನ ಇವತ್ತು ಹಾಳಾಗಿದೆ, ಎಷ್ಟು ಯುವಕರು ತನ್ನ ಜೀವವನ್ನೇ ಕಳ್ಕೊಂಡಿದ್ದಾರೆ. ಎಲ್ಲ ಸಂಗತಿಗಳು ಕಾಮಾಭಿಲಾಷೆಗೆ ಸಂಬಂಧಪಟ್ಟು ಬಹಳ ಅಗತ್ಯವಾಗಿ ನಾವು. ಆದ್ದರಿಂದ ಕಾಮಾಭಿಲಾಷೆಯನ್ನು ಅದು ನಾಶಪಡಿಸುವುದಾಗಿದೆ, ಸಮಾಜವನ್ನು ಹೊಡೆಯುವುದು. ಎಷ್ಟೋ ಸಮಾಜಗಳು ಇವತ್ತು ಒಂದಕ್ಕೊಂದು ಹೊಡೆದಾಡಿದ ಸಂಗತಿಗಳು ಈ ಕಾಮಾಭಿಲಾಷೆಯ ಮೇಲೆ ಹುಟ್ಟಿಕೊಂಡಿವೆ. ಬಹಳ ಅಗತ್ಯವಾಗಿ ನಾವು. ಅದರಿಂದ ಅನೇಕ ಅಪರಾಧಗಳು ಉಂಟಾಗಿವೆ. ಕಾಮಾಭಿಲಾಷೆ ಆತಂಕವನ್ನು ಉಂಟು ಮಾಡುತ್ತದೆ, ಪ್ರೀತಿ ಸಮಾಧಾನವನ್ನು ಉಂಟು ಮಾಡುತ್ತದೆ. ನಾವು ದೇವರಿಗೆ ವಿಧೇಯರಾಗಿ ಜೀವಿಸುವಾಗ ನಾವು ನಮ್ಮ ಆಲೋಚನೆಗಳು ಅದೇ ಪ್ರಕಾರ ಜೀವಿಸ್ತವೆ. ಆದ್ದರಿಂದ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ನಮ್ಮ ಆಲೋಚನೆಗಳು ದೇವರ ವಾಕ್ಯಕ್ಕೆ ಸರಿಬೀಳುವ ಹಾಗೆ ಇದೆಯಾ, ದೇವರಿಗೆ ಮೆಚ್ಚುಗೆ ಆಗುವ ಆಲೋಚನೆಗಳಿವೆಯಾ ಅಂತ ಹೇಳಿ. ಅದಕ್ಕಾಗಿ ಅಲ್ಲಿ ನೋಡಿ, ಅಲ್ಲಿ ಕೊಲೊಸದವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ಮೊದಲನೇ ಪ್ರಸಂಗದಲ್ಲಿ ನೋಡಿದೆವು. ಅದು 1ರಿಂದ 8 ತನಕ ನೋಡಿ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವುಗಳಂದ್ರೆ ಏನು? ಪರಲೋಕಕ್ಕೆ ಸಂಬಂಧಪಟ್ಟಗಳ ಮೇಲೆ ಇರಲಿ, ನಮ್ಮ ಆಲೋಚನೆಗಳು ಮೇಲಿರುವುಗಳ ಮೇಲೆ ಇರಲಿ ಅಂತ ಹೇಳಿ. ಆದ್ದರಿಂದ ನಮ್ಮ ಆಲೋಚನೆಗಳು ಒಳಿತಿಗೆ ಕಾರಣವಾಗಬೇಕು ವಿನಃ ಯಾವ ಕೆಟ್ಟತನಕ್ಕೆ ಕಾರಣ ಆಗಬಾರ್ದು. ಅದಕ್ಕೆ ಅಲ್ಲಿ ಏನು ಹೇಳ್ತಾನೆ, ನೀವು ನಿಮ್ಮ ಲೌಕಿಕ ಹಳೆಯ ಸ್ವಭಾವವನ್ನು ಸಾಯಿಸಿರಿ. ನೋಡಿ ಅಲ್ಲಿ ಪುನಃ ನೋಡಿ, ಅಲ್ಲಿ ದೇವರ ವಾಕ್ಯದಲ್ಲಿ ಮೇಲಿರುವುಗಳ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ, ಯಾಕೆಂದರೆ ನೀವು ಸತ್ತಿರಲ್ಲ. ನೋಡಿ ಇಲ್ಲಿ ಬಹಳ ಅಗತ್ಯ. ಅಂದರೆ ನೀವು ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಿಗೆ ಮರೆಯಾಗಿಟ್ಟಿದೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ
ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿ. ಆದ್ದರಿಂದ ನಿಮ್ಮಲ್ಲಿರುವ ಭೂಸಂಬಂಧವಾದ ಭಾವಗಳನ್ನು ಸಾಯಿಸಿರಿ ಅಂತ. ಈಗ ಭೂಸಂಬಂಧವಾದ ವಿಷಯಗಳು ಯಾವುದು ಅಲ್ಲಿ ನೋಡಿ, ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾದ ಲೋಭ, ಇವುಗಳನ್ನು ವಿಸರ್ಜಿಸಿಬಿಡಿದಿ. ಇವುಗಳ ನಿಮಿತ್ತ ದೇವರ ಕೋಪವು ಬರುತ್ತದೆ. ನೋಡಿ, ಎಲ್ಲ ಸಂಗತಿಗಳನ್ನು ನಾವು ಸತ್ಯವೇ. ಹಳೆಯ ಸ್ವಭಾವದಲ್ಲಿ ಇದನ್ನು ಮಾಡಿರ್ಬೋದು, ಆದರೆ ಈಗ ನಾವು ಕ್ರಿಸ್ತನೊಂದಿಗೆ ಹೊಸಬರಾಗಿ ಹುಟ್ಟಿದ ಮೇಲೆ ನಾವು ಹಳೆಯದಾಗಿ, ಯಾಕೆಂದ್ರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಆ ಕ್ರಿಸ್ತನೊಂದಿಗೆ ಮರೆಯಾಗಿಟ್ಟಿದೆ. ಅದರಿಂದ ಮೇಲಿರುಗಳ ಮೇಲೆ ಮನಸ್ಸಿಡಿರಿ. ನಮ್ಮ ಮನಸ್ಸು ದೇವರಿಗೆ ಸಂಬಂಧಪಟ್ಟ ವಿಷಯಗಳ ಮೇಲೆ ಇರಬೇಕು ಅಂತ ಹೇಳಿ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದರಿಂದ ನಮ್ಮ ಮನಸ್ಸು ಒಂದು ಯುದ್ಧ ಭೂಮಿಯಾಗಿದೆ. ಇಲ್ಲಿ ಎಲ್ಲ ಯುದ್ಧಗಳು ನಡೀತಾ ಇವೆ. ನಾವು ಸ್ಪಷ್ಟವಾಗಿ ನಮ್ಮ ಮನಸ್ಸು ಯಾವ ಕಡೆ ಇರ್ತದೋ ಆ ಕಡೆಗೆ ನಮ್ಮ ಕಾಲುಗಳು, ನಮ್ಮ ಕೈಗಳು ನಡೀತವೆ. ನಮ್ಮ ಕೈಕಾಲುಗಳ ಹತೋಟಿ ನಮ್ಮ ಮನಸ್ಸಿನಲ್ಲಿ ಇರ್ತದೆ. ಹಳೆಯ ಜೀವಿತದಲ್ಲಿ ನಾವು ಏನು ಕೆಟ್ಟದ್ದು ಮಾಡಿರ್ಬೋದು, ಆದರೆ ಈಗ ನಾವು ಹೊಸ ಜೀವಿತದಲ್ಲಿ ಕ್ರಿಸ್ತನೊಂದಿಗೆ ಹೊಸಬರಾಗಿ ನಾವು ಜೀವಿಸ್ತಾ ಇದ್ದೇವೆ. ಅದರಿಂದ ನಾವು ಬಲಹೀನರಲ್ಲ. ಯಾಕೆ? ದೇವರು ನಮಗೆ ತನ್ನ ಆತ್ಮನನ್ನು ಕೊಟ್ಟು ನಮ್ಮನ್ನು ಬಲಪಡಿಸಿದ್ದಾನೆ. ನಾವು ಕ್ರಿಸ್ತನ ಮೂಲಕ ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೇವೆ. ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನ ಮೂಲಕ, ಪೌಲನು ಹೇಳ್ತಾನೆ, ನಾನು ಕ್ರಿಸ್ತನ ಮೂಲಕ ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೇನೆ. ನಮ್ಮದಲ್ಲ ಶಕ್ತಿ, ದೇವರಿಂದ ಕ್ರಿಸ್ತ ಯೇಸುವನ್ನು ನಮಗೆ ಕೊಟ್ಟ ವಾಗ್ದಾನ ಪ್ರಕಾರ ಪವಿತ್ರ ಆತ್ಮನ ಮೂಲಕ ನಾವು ಮಾಡಲು ಶಕ್ತರಾಗಿದ್ದೇವೆ. ಯಾವಾಗ ನಾವು ಬಲಹೀನರಂತ ಹೇಳಿಕೊಳ್ತೇವ, ಆವಾಗ ಸೈತಾನನು ಸಂತೋಷ ಪಡ್ತಾನೆ. ಮತ್ತೆ ಹೇಳಿ ಅಂತ. ಯಾಕೆ? ಅವನಿಗೆ ಬೇಕು ನಮ್ಮ ಮನಸ್ಸಿನ ಭಾವದಲ್ಲಿ ನಮ್ಮನ್ನು ಬೀಳಿಸಲಿಕ್ಕೆ. ನಮ್ಮ ಆಲೋಚನೆಗಳೇ ನಾವು ಬಲಹೀನರು ಎಂಬ ದಿಕ್ಕಿನಲ್ಲಿ ಕೊಂಡೊಯ್ಯಲಿಕ್ಕೆ ಇಷ್ಟಪಡುತ್ತಾನೆ. ಆಗ ಏನಾಗ್ತದೆ? ಆ ಶೋಧನೆಯಲ್ಲಿ ನಾವು ಬಿದ್ದು ಹೋಗ್ತೀವಿ. ಅದಕ್ಕಾಗಿ ನಾವು ಯಾರು ಕೂಡ ಗಟ್ಟಿಯಾಗಿ ನಿಲ್ಲಕ್ಕೆ ಶಕ್ತಿ ಹೊಂದಿದ್ದು ನಮ್ಮ ಸ್ವಂತ ಬಲದಿಂದಲ್ಲ, ನಮಗೆ ದೇವರು ಪವಿತ್ರಾತ್ಮನನ್ನು ಕೊಟ್ಟದ್ದರಿಂದ ಆ ಪವಿತ್ರಾತ್ಮನ ಮೂಲಕ ನಾವು ಬಲ ಹೊಂದಿದ್ದೇವೆ. ಮತ್ತು ದೇವರ ವಾಕ್ಯಗಳು ನಮ್ಮಲ್ಲಿ ಬಲ ನೀಡುತ್ತವೆ. ಅದಕ್ಕಾಗಿ ಬೇಕಾದರೆ ಒಂದು ವಾಕ್ಯ ನಾವು ನೋಡೋಣ. ಕೀರ್ತನೆ 119ನೇ ಕೀರ್ತನೆ ಅಲ್ಲಿ 9ನೇ ವಾಕ್ಯ ನೋಡಿ. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ನೋಡಿ, ಪ್ರತಿಯೊಬ್ಬ ಯೌವನಸ್ಥರು ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಮ್ಮ ಹಳೆಯ ಸ್ವಭಾವವನ್ನು ಬಿಟ್ಟು ನಾವು ಹೊಸಬರಾಗಿ ಹುಟ್ಟಿ ಪರಿಶುದ್ಧತೆಯಲ್ಲಿ ಜೀವಿಸುವುದು ಯಾವುದರಿಂದ? ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದ. ಈಗ ಗಮನಿಸದಿಲ್ಲದ್ರೆ, ನಮ್ಮ ಮನಸ್ಸಿನ ಭಾವದಲ್ಲಿ ದೇವರ ವಾಕ್ಯವು ಗಟ್ಟಿಯಾಗಿ ನೆಲೆಗೊಳ್ಳದಿದ್ದರೆ ನಮಗೆ ಆ ಕಡೆ ಆ ದಿಕ್ಕಿನಲ್ಲಿ ನಡೀಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದರಿಂದ ಗಮನಿಸಿ ಅಂದರೆ ಏನು? ಅದನ್ನು ತಿಳ್ಕೊಂಡು ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಬೇರೂರುವಾಗಿ ಮಾಡಬೇಕು. ಮತ್ತೆ ನೋಡಿ, ಅಲ್ಲಿ 11ನೇ ವಾಕ್ಯ ಪುನಃ ನೋಡಿ. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ. ನೋಡಿ, ಇಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ದೇವರಿಗೆ ವಿರುದ್ಧವಾಗಿ ಪಾಪ ಮಾಡದಂತೆ ದೇವರ ವಾಕ್ಯಗಳನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನಂತ ಹೇಳಿ. ಖಾಲಿ ನಾನು ವಾಕ್ಯ ಓದಿದ್ದೇನಂತ ಬರೆದಿಲ್ಲ ಅಲ್ಲಿ. ಹೃದಯದಲ್ಲಿ ಅಂದರೆ ಏನು? ವಾಕ್ಯಗಳನ್ನು ಧ್ಯಾನಿಸಿ ಆ ವಾಕ್ಯಗಳನ್ನು ಗಟ್ಟಿಯಾಗಿ ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಬೇಕು. ಆಗ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡದಂತೆ ಈ ಸಂಗತಿಗಳು ನಮ್ಮನ್ನು ತಡೆಯುತ್ತವೆ. ನಮ್ಮ ಆಲೋಚನೆಗಳು ದೇವರ ವಾಕ್ಯಕ್ಕೆ ಸರಿ ಬೀಳುವ ಆಲೋಚನೆಗಳಾಗ್ತವೆ. ಕೆಟ್ಟ ವಾಕ್ಯಗಳು ಬಂದಾಗ, ಇಲ್ಲ ಇದು ನನಗೆ ಪಾಪಕ್ಕೆ ಪ್ರೇರೇಪಿಸುವ ಆಲೋಚನೆ, ದೇವರಿಗೆ ಈ ಆಲೋಚನೆಯಿಂದ ನನಗೆ ದೂರ ಮಾಡು. ಕೂಡಲೇ ಆ ಆಲೋಚನೆಗಳಿಂದ ನಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಒಳ್ಳೆಯ ಸಂಗತಿಗಳಲ್ಲಿ ನಾವು ಆಲೋಚನೆಗಳನ್ನು ತರಲಿಕ್ಕೆ ನಮಗೆ ಆಗ್ತದೆ. ಆದ್ದರಿಂದ ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ನಮ್ಮ ಮನಸ್ಸು ಒಂದು ಕಡೆ ಸೈತಾನ ಕಡೆಗೆ ಎಳೀತದೆ, ಇನ್ನೊಂದು ಕಡೆಗೆ ದೇವರ ಕಡೆಗೆ ಎಳೀತದೆ.
ಆದ್ದರಿಂದ ನಾವು ದೇವರ ವಾಕ್ಯಗಳನ್ನು ಗಟ್ಟಿಯಾಗಿ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡಾಗ ನಮಗೆ ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳು ದೇವರ ಕಡೆಗೆ ತರಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಆದ್ದರಿಂದ ಯಾವತ್ತೂ ಸೈತಾನನು ಒಳ್ಳೆಯ ಮಾಡುವವನಲ್ಲ, ಆತನು ನಮ್ಮನ್ನು ನಾಶನಕ್ಕೆ ಕೊಂಡೊಯ್ಯುವವನು. ಒಂದು ಕ್ಷಣಕ್ಕೆ ನಮಗೆ ಈ ಆಲೋಚನೆಗಳು ಒಳ್ಳೆಯದಾಗಿ ಅನಿಸ್ಬೋದು, ಅದು ಕ್ಷಣಿಕ ಮಾತ್ರ, ನಮಗೆ ಶರೀರಕ್ಕೆ ಒಂದು ಉದ್ವೇಗವನ್ನು ತಂದು ಕೊಡ್ಬೋದು, ಆದರೆ ಅದು ಕ್ಷಣಿಕ ಮಾತ್ರ, ಅದರ ಅಂತ್ಯ ನಾಶನದಲ್ಲಿ ಇದೆ. ಬಹಳ ಎಚ್ಚರಿಕೆಯಿಂದ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಆದ್ದರಿಂದ ಪ್ರಾರಂಭದಲ್ಲಿ ಇಂಥ ಆಲೋಚನೆಗಳನ್ನು ನಾವು ಚೂಟಿ ಬಿಡಬೇಕು. ಆದರೆ ದೇವರ ವಾಕ್ಯಕ್ಕೆ ಸಂಬಂಧಪಟ್ಟ ಆಲೋಚನೆಗಳು ಒಂದು ಆಶೀರ್ವಾದವಾಗಿವೆ, ನಮಗೆ ಆಶೀರ್ವಾದದಾಯಕವಾಗಿವೆ. ಆದ್ದರಿಂದ ನಾವು ಎಲ್ಲ ಸೈತಾನನ ವಾಕ್ಯಗಳು ನಮಗೆ ಕ್ಷಣಿಕ ಮತ್ತು ಅವು ತಾತ್ಕಾಲಿಕವಾಗಿವೆ. ಅವು ಆನಂದ ಕೊಟ್ಟರೂ ಕೂಡ ಅದು ತಾತ್ಕಾಲಿಕ. ಆದರೆ ದೇವರು ನೀಡುವ ಆ ಆನಂದ ಅದು ಶಾಶ್ವತವಾದದ್ದು. ಆದ್ದರಿಂದ ದೇವರ ವಾಕ್ಯದ ಆಧಾರದಲ್ಲಿ ನಾವು ಪ್ರತಿಯೊಬ್ಬರು ನಮ್ಮ ಆಲೋಚನೆಗಳನ್ನು ದೇವರ ವಾಕ್ಯದ ಆಧಾರದಲ್ಲಿ ಹೃದಯದಲ್ಲಿ ಗಟ್ಟಿಯಾಗಿ ನೆಲೆಗೊಳಿಸುವಂತೆ ಮಾಡಬೇಕು. ನೋಡಿ, ಅಲ್ಲಿ ಪುನಃ ಈ ಕೀರ್ತನೆ ನೋಡಿ, ಅಲ್ಲಿ 11ನೇ ವಾಕ್ಯ, 119ನೇ ಕೀರ್ತನೆ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ. ನೋಡಿ, ಅಂದರೆ ಅಷ್ಟು ಗಟ್ಟಿಯಾಗಿ ನಮ್ಮ ಹೃದಯದಲ್ಲಿ ಈ ವಾಕ್ಯಗಳು ಇರಬೇಕಾದರೆ ನಾವು ಹೆಚ್ಚು ಹೆಚ್ಚು ಸಮಯ ದೇವರ ವಾಕ್ಯದ ಧ್ಯಾನದಲ್ಲಿ ಇರಬೇಕಾಗಿತ್ತೆ. ಆದ್ದರಿಂದ ನಾವು ಪ್ರತಿಯೊಬ್ಬರೂ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಈ ವಿಷಯಕ್ಕೆ, ಈ ದೇವರ ವಾಕ್ಯದ ಧ್ಯಾನಗಳು. ಅದಕ್ಕಾಗಿ ಅನೇಕ ಜನರು ಕೀರ್ತನೆಗಳನ್ನು ಓದುವ ಅಭ್ಯಾಸ ಮಾಡಿಕೊಳ್ತಾರೆ. ಆಗ ಏನಾಗ್ತದೆ, ಇದಕ್ಕೆ ಸಂಬಂಧಪಟ್ಟ ಆಲೋಚನೆಗಳೇ ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ನೆಲೆಗೊಳ್ತವೆ. ಆದ್ದರಿಂದ ಅನೇಕ ಸಭೆಗಳಲ್ಲಿ ಕೀರ್ತನೆಗಳನ್ನು ಓದುವ ಅಭ್ಯಾಸ ಇದೆ. ನಾನು ಹೇಳೋದು, ಪ್ರತಿಯೊಬ್ಬರು ಅವರವರ ಮನೆಗಳಲ್ಲಿ ಪ್ರಾರ್ಥನೆ ಸಮಯದಲ್ಲಿ ಕೀರ್ತನೆಗಳನ್ನು ಓದುವ. 91ನೇ ಕೀರ್ತನೆ, 23ನೇ ಕೀರ್ತನೆ, 51ನೇ ಕೀರ್ತನೆ, ಪಾಪಕ್ಷಮಾಪಣೆ ಕೀರ್ತನೆ, ಎಲ್ಲ ಕೀರ್ತನೆಗಳು ಆಶೀರ್ವಾದದಾಯಕ ಕೀರ್ತನೆಗಳು ನಾವು ಓದಬೇಕು. ಆಗ ನಾವು ಅದರಲ್ಲಿ ಗಟ್ಟಿಯಾಗಿ ನೆಲೆಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. 119ನೇ ಕೀರ್ತನೆ ದೇವರ ವಾಕ್ಯಕ್ಕೆ ತಾಳೆ ಬೀಳುವ ಕೀರ್ತನೆ. ಇದು ಒಂದು ಹಂತವಾಗಿ 5 ವಾಕ್ಯಗಳನ್ನು ನಾವು ಪ್ರತಿದಿನ ಓದಿಕೊಂಡಾಗ ಭಾಳ ಉದ್ದ ಕೀರ್ತನೆ, ನಮಗೆ ದೇವರ ವಾಕ್ಯದ ಜ್ಞಾನ ಇನ್ನೂ ಹೆಚ್ಚಾಗ್ತದೆ ಮತ್ತು ದೇವರ ವಾಕ್ಯಗಳು ನಮ್ಮ ಹೃದಯದಲ್ಲಿ ಗಟ್ಟಿಯಾಗಿ ನೆಲೆಗೊಳ್ಳುತ್ತದೆ. ಆದ್ದರಿಂದ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ನಮ್ಮ ಆಲೋಚನೆಗಳು ಲೌಕಿಕ ಸಂಗತಿಗಳಿಗೆ ಸರಿಬೀಳುವ ಆಲೋಚನೆಗಳು ಆಗಬಾರದು. ನಾವು ದೇವರ ವಾಕ್ಯಕ್ಕೆ ಆಲೋಚನೆಗಳು ನಮ್ಮ ದೇವರ ವಾಕ್ಯಕ್ಕೆ ತಾಳೆ ಬೀಳುವಂಥದ್ದಾಗಬೇಕು. ಲೌಕಿಕ ಸಂಗತಿ ಅದರ ಅಂತ್ಯ ನಾಶನವೇ ಆಗಿದೆ. ಆದರೆ ದೇವರ ಸಂಗತಿ ಅದು ನಿತ್ಯ ಜೀವ ಆಗಿದೆ. ಆದ್ದರಿಂದ ನಮ್ಮ ಆಲೋಚನೆಗಳನ್ನು ಮೇಲಿರುಗಳ ಸಂಗತಿ ಅಂದರೆ ದೇವರಿಗೆ ಸಂಬಂಧಪಟ್ಟ ಸಂಗತಿಗಳ ಮೇಲೆ ಇಟ್ಟು ಬಿಡೋಣ. ನಾವು ಒಂದು ಆಶೀರ್ವಾದ ಜೀವಿತವನ್ನು ಹೊಂದುವರಾಗ್ತೇವೆ. ನಾವು ಎಂದಿಗೂ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ಆತನು ಸದಾ ನಮ್ಮನ್ನು ಕಾಪಾಡಿ ಆಶೀರ್ವದಿಸಿ ನಮಗೆ ನಿತ್ಯ ಜೀವವನ್ನು ಕೊಟ್ಟು ಅಭಿವೃದ್ಧಿಪಡಿಸಿ, ನಮ್ಮ ಕಷ್ಟಗಳು ಇದ್ದರೂ ಕೂಡ ಅದು ತಾತ್ಕಾಲಿಕ. ದೇವರು ನಮ್ಮನ್ನು ಎಂದಿಗೂ ಕೈ ಬಿಡದ ದೇವರಾಗಿದ್ದಾನೆ. ಆದ್ದರಿಂದ ಈ ಆಲೋಚನೆಗಳ ಬಗ್ಗೆ ನಾವು ಸ್ಪಷ್ಟವಾಗಿ ನಮ್ಮ ಆಲೋಚನೆಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ದೇವರು ನಮ್ಮೊಂದಿಗೆ ಅನೇಕ ಸಂಗತಿಗಳನ್ನು ನಾವು ದೇವರ ವಾಕ್ಯದಲ್ಲಿ ನೋಡಿದ್ದೇವೆ. ಎಲ್ಲ ಸಂಗತಿಗಳನ್ನು ಗಟ್ಟಿಯಾಗಿ ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮ ಆಲೋಚನೆ ದೇವರಿಗೆ ಸಂಬಂಧಪಟ್ಟ ವಿಷಯಗಳ ಮೇಲೆ ಇರಲಿ, ದೇವರ ವಾಕ್ಯಕ್ಕೆ ಆಧಾರದಲ್ಲಿರಲಿ. ದೇವರ ವಾಕ್ಯಗಳನ್ನು ನಾವು ಹೃದಯದಲ್ಲಿ ಗಟ್ಟಿಯಾಗಿ ಇಟ್ಟುಕೊಳ್ಳೋಣ. ಆಗ ಯಾವುದೇ ಕೆಟ್ಟ ಆಲೋಚನೆಗಳು ನಮ್ಮನ್ನು ದಾರಿ ತಪ್ಪಿಸಲಿಕ್ಕೆ ಕಾರಣ ಆಗುವುದಿಲ್ಲ ಮತ್ತು ಸೈತಾನನು
ನಮ್ಮನ್ನು ಯಾವತ್ತೂ ಸೋರಿಸಲಿಕ್ಕೆ ಕಾರಣ ಆಗೋದಿಲ್ಲ. ನಾವು ಎಲ್ಲ ಆಲೋಚನೆಗಳು ದೇವರ ವಾಕ್ಯಕ್ಕೆ ಆಧಾರವಾಗಿ ಇಟ್ಟುಕೊಳ್ಳೋಣ. ದೇವರು ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ, ನಮ್ಮನ್ನು ಸದಾ ಕಾಪಾಡೋ ದೇವರಾಗಿದ್ದಾರೆ. ಈ ಆಲೋಚನೆಗಳ ಮೂಲಕ ನಾವು ಜೀವಿಸಿದಾಗ ನಾವು ಒಂದು ಹಂತದ ಶೋಧನೆಯನ್ನು ನಾವು ಜಯಿಸಿದಂತೆ ಆಗ್ತದೆ. ನಾವು ಯಾವಾಗ ನಮ್ಮ ಆಲೋಚನೆಗಳ ಮೇಲೆ ಜಯ ಹೊಂದುತ್ತೇವೋ ಆಗ ನಮಗೆ ಶೋಧನೆಗಳು ನಾವು ಬರದಂತೆ ನಮಗೆ ಸಹಾಯವಾಗ್ತದೆ. ಆದ್ದರಿಂದ ದೇವರು ಈ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತಾಡಿದ್ದಾರೆ. ಆ ವಾಕ್ಯಗಳನ್ನು ಗಟ್ಟಿಯಾಗಿ ಇಟ್ಟುಕೊಳ್ಳೋಣ. ನಾವು ನಮ್ಮ ಮನಸ್ಸಿನ ಆಲೋಚನೆಗಳು ದೇವರಿಗೆ ಸಂಬಂಧಪಟ್ಟ ವಿಷಯಗಳ ಮೇಲೆ ಇಟ್ಟೋಣ. ಆತನು ನಮ್ಮನ್ನು ಕಾಪಾಡೋ ದೇವರು, ಆಶೀರ್ವದಿಸುವ ದೇವರು, ಸದಾ ನಡೆಸುವ ದೇವರಾಗಿದ್ದಾರೆ. ಆತನಿಗೆ ಯುಗ ಯುಗಾಂತರಗಳಲ್ಲಿ ಸ್ತುತಿ ಸ್ತೋತ್ರಗಳು ಸಲ್ಲಿಕೆ ಆಗಲಿ. ಆಮೆನ್.